ಹಳೆ ಶರ್ಟಿಂದ ಬ್ಯಾಗ್ ಹೇಗೆ ಹೊಲಿಯೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಶರ್ಟ್ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಈ ತೋಳು ಭಾಗ ಇರುತ್ತೆ ನೋಡಿ, ಅದರಿಂದ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. ನೋಡಿ ನಾನು ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಿ, ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಸ್ಟ್ರೇಟಾಗಿ ಇದೇ ಥರ ಕಟ್ ಮಾಡ್ಕೊಂಡು ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ಕೆಳಗಡೆನೂ ಇದೇ ಥರ ಕಟ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. ನಾನೇನು ಲೈನಿಂಗ್ ಹೊಡೆದಿಲ್ಲ, ಹಂಗೆ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಲೈನ್ ಹಾಕ್ಕೊಂಡು ಹೊಡಿಬೋದು, ಲೈನ್ ಹಾಕ್ಕೊಂಡು ಕಟ್ ಮಾಡ್ಬೋದು. ನೋಡಿ ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ, ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. ಬ್ಯಾಗ್ ಚೆನ್ನಾಗಿ ರೆಡಿ ಆಗುತ್ತೆ. ಈ ಕಡೆನೂ ಸೇಮ್ ಇದೇ ಥರ ಕಟ್ ಮಾಡ್ಕೊಳ್ಳಿ. ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ, ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ. ಮೇಲೇನೂ ಇದೇ ಥರ ಕಟ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. ಕಟ್ ಮಾಡ್ಕೊಂಡಾಯ್ತು. ಇವಾಗ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಿ. ಕಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡು 4 ಮೂಲೆ ಕಡೆ 2 ಇಂಚು ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ, ಈ ಥರ ಕಟ್ ಮಾಡ್ಕೊಳ್ಳಿ. 4 ಮೂಲೆ ಕಟ್ ಮಾಡ್ಕೊಳ್ಳಿ ಇದೇ ಥರ. ನಾಲ್ಕು ಮೂಲೆ ಇದೇ ಥರ ಕಟ್ ಮಾಡ್ಕೊಳ್ಳಿ. 4 ಕಡೆನೂ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಜೇಬ್ ಬೇಡ ಅಂದರೆ ತೆಗೆದಾಕೊಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡು ಈ ಕಡೆ 4 ಕಡೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಬಟ್ಟೆನ ಈ ಥರ ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ 4 ಕಡೆ. ಈ ಥರ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಈ 4 ಮೂಲೆಗಷ್ಟೇ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಹಾಕೋಬೇಡಿ ಸ್ಟಿಚ್ಚು. ಇಲ್ಲಿ ಆಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ಇಲ್ಲಷ್ಟೇ ಸ್ಟಿಚ್ ಹಾಕ್ಕೊಳ್ಳಿ. ಬ್ಯಾಗಿಗೆ ಕೈ ಹಿಡ್ಕೊಳ್ಳೋಕೆ ಬೇಕಲ್ಲ, ಅದಕ್ಕೆ ಈ ಥರ ಮಡ್ಚ್ಕೊಳ್ಳಿ. ಈ ಕಡೆ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಆಯ್ತಪ್ಪ, ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬಟ್ಟೆ ಇಲ್ಲಿ ಇಟ್ಕೊಂಡು ಇಲ್ಲಿ ಈ ಕಡೆ 2 ಇಂಚು ಬಿಟ್ಟು ಈ ಕಡೆ 2 ಇಂಚು ಬಿಟ್ಟು ಈ ಥರ ಹೊಲಿಗೆ ಹಾಕ್ಕೊಳ್ಳಿ. ಇಲ್ಲೊಂದು ಈ ಥರ, ಆ ಕಡೆನೂ ಇದೇ ಥರ ಹೊಲಿಗೆ ಹಾಕ್ಕೊಳ್ಳಿ, ಈ ಕಡೆನೂ ಹಿಂಗೆ ಹೊಲಿಗೆ ಹಾಕ್ಕೊಳ್ಳಿ. ಈ ಬಟ್ಟೆನ ಈ ಥರ ಮಡ್ಚ್ಕೊಳ್ಳಿ. ಈ ಥರ ಮಡ್ಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಡ್ಚ್ಕೊಳ್ಳಿ. ಈ ಥರ ಮಡ್ಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಮುಂದೆ ಹಾಕ್ಕೊಳ್ಳಿ ಸ್ಟಿಚ್ಚು. ಈ ಕಡೆ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡ್ಬಿಟ್ಟು ಈ ಕಟ್ ಮಾಡಿರೋ ಬಟ್ಟೆನ ತಗೊಂಡು ಈ ಕೈ ಹಿಡ್ಕೊಳ್ಳೋಕ್ಕೆ ಹೊಲಿಬೇಕಲ್ಲ, ಈ ಥರ ಹೊಲಿದಿಟ್ಕೊಳ್ಳಿ. ಫಸ್ಟಿಗೆ ಇದನ್ನು ಹಿಂಗೆ ಈ ಥರ ಮಡ್ಚ್ಕೊಳ್ಳಿ. ಈ ಥರ ಮಡ್ಚ್ಕೊಂಡು ಈ ಕಡೆನೂ ಇದೇ ಥರ ಮಡ್ಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಒಂದೊಂದು 2 ಕಡೆ ಅದೇ ಥರ ಮಡ್ಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೀವು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ 1-2 ಸ್ಟಿಚ್ ಹಾಕ್ಕೊಳ್ಳಿ.
ಯಾಕಂದರೆ ಮತ್ತೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ, ದಾರ ಕಡ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ 2-3 ಸ್ಟಿಚ್ ಹಾಕ್ಕೊಳ್ಳಿ. 4 ಕಡೆನೂ ಈ ಥರ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಈ ಬಟ್ಟೆ ಹಾಕ್ಕೊಳ್ಳಿ. ಈ ಬಟ್ಟೆ ಹಾಕ್ಕೊಂಡು ಇದು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ 4 ಮೂಲೆಗೆ. ಈ ಬಟ್ಟೆನ ಉಲ್ಟಾ ಹಾಕ್ಬಿಡಿ. ಈ ಥರ ಉಲ್ಟಾ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಬಟ್ಟೆ ಉಲ್ಟಾ ಹಾಕ್ಬಿಟ್ಟು 4 ಸ್ಟ್ರೇಟ್ ಇರೋ ಕಡೆ 4 ಕಡೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಇಟ್ಕೊಂಡು 4 ಕಡೆ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಈ ಥರ ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ಇಟ್ಕೋಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದೇ ಥರ ಇಟ್ಕೊಂಡು ಇಲ್ಲಿ ಸೆಂಟ್ರಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಅದು ನಾನು ಯಾವ ಥರ ಹಾಕೋತಾ ಇದ್ದೀನಿ ಸ್ಟಿಚ್ಚು, ಇದೇ ಥರ ಹಾಕ್ಕೊಳ್ಳಿ ಸ್ಟಿಚ್ಚು. 2 ಹಾಕ್ಕೊಳ್ಳಿ ಸ್ಟಿಚ್ಚು, ಇಲ್ಲ ಅಂದರೆ ಹೋಗ್ಬಿಡುತ್ತೆ ಬಟ್ಟೆ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿದ್ರೆ ಹೊಲಿಗೆ ಬೇಗ ಉಚ್ಚಲ್ಲ. ಎಲ್ಲ ಕಡೆನೂ ಈ ಕಡೆ ಸೈಡ್ಗೆ ಹಾಕ್ಕೊಳ್ಳಿ. ಸ್ಟ್ರೇಟ್ ಲೈನ್ ಇರೋದು ಮಾತ್ರ ಸ್ಟಿಚ್ ಹಾಕ್ಕೊಳ್ಳಿ ಎಲ್ಲ ಕಡೆನೂ. 4 ಕಡೆ ಸ್ಟಿಚ್ ಹಾಕ್ಕೊಂಡಾಯಿತು. 4 ಕಡೆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈ ಬಟ್ಟೆನ ಈ ಮೂಲೆ ಇದೆ ನೋಡಿ, ಈ ಮೂಲೆನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸೆಂಟ್ರಲ್ಲಿ ಹೊಲಿಗೆ ಹಾಕಿರೋದನ್ನು ಜೋಡಿಸಿ ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡು ಸೈಡ್ಗೆ ಒಂದೊಂದು ಹೊಲಿಗೆ ಹಾಕ್ಕೊಳ್ಳಿ. ಒಂದೊಂದು 2 ಹಾಕ್ಕೊಳ್ಳಿ. ಸ್ಟಿಚ್ ಉಚ್ಚಲ್ಲ ಬೇಗ. ಹಾಕ್ತಾಯಿದ್ದೀನಿ. ಬಟ್ಟೆ ಚೆನ್ನಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಇಟ್ಕೊಂಡು ಈ ಥರ ಹಾಕ್ಕೊಳ್ಳಿ. ಎಲ್ಲ 4 ಮೂಲೆನೂ ಇದೇ ಥರ ಇಟ್ಕೊಂಡ್ಬಿಟ್ಟು 4 ಮೂಲೆನೂ ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ದಾರ ಹೋಯ್ತು, ಮಷಿನ್ಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ದಾರ ಹೋಯ್ತು. 2 ಹೊಲಿಗೆ ಹಾಕ್ಕೊಳ್ಳಿ. ಹೊಲಿಗೆ ಹಾಕಿದರೆ ಬ್ಯಾಗ್ ರೆಡಿ ಆಗುತ್ತೆ. 4 ಈ ಥರ ಹಾಕ್ಕೊಳ್ಳಿ ಹೊಲಿಗೆ ನೋಡಿ. ಈ ಮೂಲೆನೂ ಇದೇ ಥರ ಇಟ್ಕೊಂಡು ಸೇಮ್ ಅದೇ ಥರ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಹೊರಗೆ ಅಷ್ಟೇ. ಹೊರಗೆ ಹಾಕಿದರೆ ಬ್ಯಾಗ್ ರೆಡಿನೇ ಆಗಿರುತ್ತೆ. 5 ನಿಮಿಷದಲ್ಲಿ ಬ್ಯಾಗ್ ರೆಡಿ ಆಗುತ್ತೆ. 4 ಮೂಲೆಗೂ ಹಿಂಗೆ ಹಾಕ್ಕೊಳ್ಳಿ. ಬ್ಯಾಗ್ ರೆಡಿ ಆಯಿತು ನೋಡಿ ಗಾಯ್ಸ್. ನೋಡಿ, ಎಲ್ಲಿಗಾದರೂ ಹೋಗೋದಿದ್ರೆ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಬಟ್ಟೆ ಚೆನ್ನಾಗಿ ಒಬ್ಬರು ಬಟ್ಟೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇದರಲ್ಲಿ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈ ಥರ ಇಟ್ಕೊಂಡು ಹೋಗ್ಬೋದು ನೋಡಿ ಗೈಸ್.